ಸದನದಲ್ಲಿ ಅಂಬೇಡ್ಕರ್ ವಿಚಾರದಲ್ಲಿ ಸದ್ದು ಗದ್ದಲ ಉಂಟಾಗಿದೆ. ಹಾಗಾಗಿ ಬಿಜೆಪಿ ಸದಸ್ಯರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಚಾಲೆಂಜ್ ಮಾಡಿದ್ದಾರೆ. ಸದನದಲ್ಲಿ ಅಂಬೇಡ್ಕರ್ ವಿಚಾರಕ್ಕಾಗಿ ಸದ್ದು ಗದ್ದಲ ಉಂಟಾಗಿದ್ದು, ಅಂಬೇಡ್ಕರ್ ವಿಚಾರದಲ್ಲಿ ರಾಜಕಾರಣ ಮಾಡ್ತೀರಾ, ಅವರ ಹೆಸರಿಗೆ ಮರ್ಯಾದೆ ತೆಗಿತೀರಾ ಅಂತ ಹೇಳಿ ಸಿಎಂ ಹೇಳಿದ್ದಾರೆ. ಇನ್ನು ಈ ವೇಳೆ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಯಾರು ಅನ್ನೋದಾಗಿ ಪ್ರಶ್ನೆ ಕೂಡ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ಬಿಜೆಪಿ ಸದಸ್ಯರು ಕೌಂಟರ್ ಕೊಟ್ಟಿದ್ದಾರೆ. ಅಂಬೇಡ್ಕರ್ಗೆ ಅವಮಾನ ಮಾಡೋರು ನೀವು. ಬಿಜೆಪಿ ಸದಸ್ಯರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಚಾಲೆಂಜ್ ಅನ್ನ ಮಾಡಿದ್ದಾರೆ. ಅವರಿಗೆ ಟಿಕೆಟ್ ಕೊಡದವರು ನೀವು. ಅಂಬೇಡ್ಕರ್ ಯಾರಿಗೆ ಪತ್ರ ಬರೆದಿದ್ರು, ಆ ಪತ್ರವನ್ನ ನಾವು ತೋರಿಸೋದಾ? ಚಾಲೆಂಜ್ ಹಾಕ್ತೀರಾ ಇದ್ರ ಬಗ್ಗೆ? ಬನ್ನಿ ನಾವು ಆ ಪತ್ರವನ್ನ ತೋರಿಸ್ತೇವೆ ಅಂತ ಹೇಳಿ ಸದನದಲ್ಲಿ ಈ ರೀತಿಯಾಗಿ ವಾಕ್ಸಮರ ನಡೆದಿದೆ. ನಾವು ಕೊಡ್ತಾ ಇದ್ದೀವಿ, ಇದೆಲ್ಲ ಅದರಿಂದ ಬರ್ತಕ್ಕಂತ ಎದಕ್ಕೆ ಸರ್ ಇದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡ್ರಿ. ಯಾವ್ದು ರೈಲ್ವೆದಲ್ಲಿ ಎದಕ್ಕೆ ಎಷ್ಟು ದುಡ್ಡು ಕೊಡ್ತಾ ಇದ್ರಿ? ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಏನು? ಲಾಭ ಎಲ್ಲ ಕೇಂದ್ರ ಸರ್ಕಾರ, ಲಾಭ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಗೊತ್ತಿರುವ ಶೇರಿಂಗ್ ಏನೇನು ಪ್ರಾಜೆಕ್ಟ್ಸ್ ಇದಾವ ಅಂತೇಳಿ ಲಾಭ ಎಲ್ಲ ಕೇಂದ್ರ ಸರ್ಕಾರಕ್ಕೆ. ಮತ್ತೆ ಪ್ಯಾಸೆಂಜರ್ ರೇಟ್ ಎಲ್ಲ ರೈಲ್ನಲ್ಲಿ ಟ್ರಾವೆಲ್ ಮಾಡೋರೆಲ್ಲ ದುಡ್ಡು ಕೊಡೋದು ಯಾರಿಗೆ? ಬಿಹಾರ್ನಲ್ಲಿ ಕೊಡ್ತಾ ಇದ್ದಾರ ಜಾಗನ? ಯುಪಿನಲ್ಲಿ ಕೊಡ್ತಾ ಇದ್ದಾರ? ಸರಿ, ತಿಳ್ಕೊಳ್ಬೇಕು ನೀವು. ಸಿ ಪಾಟೀಲ್ ಬೇಡ, ಕೂತ್ಕೊಳ್ಳಿ ಆಯ್ತು, ಬೇಡ ಕೂತ್ಕೊಳ್ರಿ. ಮುಂದಕ್ಕೆ ಹೋಯ್ತಾ ಇರೋದು, ಹಿಂದಕ್ಕೆ ಹೋಗಲ್ಲ ನಾನು. ಮುಂದಕ್ಕೆ ನೀವು ರೈಲ್ ಬಿಡ್ತೀರಲ್ಲ, ರೈಲ್ ಬಿಡಬೇಡಿ ಅಂತ ಹೇಳೋದು. ಮಾನ್ಯ ಅಧ್ಯಕ್ಷರೇ, ಎಲ್ಲ ಲಾಭ ಅವರಿಗೆ, ಕೇಂದ್ರ ಸರ್ಕಾರಕ್ಕೆ. ಸರ್ ನಾವು ಜಾಗ ಕೊಡೋರು, ಪ್ರಾಜೆಕ್ಟ್ಗೆ ಭೂಮಿ ಕೊಡೋರು ನಾವು, ಆಮೇಲೆ ಅರ್ಧ ದುಡ್ಡು ಕೊಡೋರು ನಾವು. ಇವೆಲ್ಲ ಮಾಡಿದ್ರು ಕೂಡ ಲಾಭ ಅವರಿಗೆ. ರೈಲ್ವೆ ಸ್ಟೇಷನ್ ಕಟ್ಟಿಸ್ತಾ ಅವ್ರು ದುಡ್ಡೆಲ್ಲ ತಗೊಳ್ಳೋದು ಅವರು. ಪ್ಲಾಟ್ಫಾರ್ಮ್ ದುಡ್ಡು ಯಾರಿಗೆ ಹೋಯ್ತದೆ? ರೈಲ್ವೆ ಟಿಕೆಟ್ಗಳ ದುಡ್ಡೆಲ್ಲ ಯಾರಿಗೆ ಹೋಯ್ತದೆ? ಸತ್ಯ ಒಪ್ಕೋಬೇಕು ನೀವು. ಲಾಭ ಮಾಡ್ಕೋತಾ ಯಾರಿಗೂ ಹೋಯ್ತದೆ ಹೇಳಿ ನೋಡೋಣ. 60 ವರ್ಷದಲ್ಲಿ ಮಣ್ಣು ತತ್ತಿದ್ದೀರಾ? ಸುಮ್ಮನೆ ಏನೋ ಹೇಳ್ಬೇಕು ಹೇಳ್ತೀರಿ. ರೈಲ್ವೆ ಸ್ಟೇಷನ್ ಕಟ್ಟಿಸ್ಕೊಡೋದು ಅವ್ರ ಜವಾಬ್ದಾರಿ, ಅವ್ರ ಕೆಲಸ. ನಾವು ಮನಮೋಹನ್ ಸಿಂಗ್ ಇದ್ದಾಗ ಕಾಂಗ್ರೆಸ್ ಜಾಬ್ ಗೊತ್ತಾಯ್ತು, ಇವಾಗ ಮೋದಿ ಬಂದ ಮೇಲೆ ಈ ರೈಲ್ವೆ ಸ್ಟೇಷನ್ ಗೊತ್ತಾಯ್ತು ಅಂತ ಹೇಳ್ತಾ ಇದ್ದೀರಿ. ಹೌದು, ನರೇಂದ್ರ ಮೋದಿ ಅವರಿದ್ದಾಗ 50% ಕಾಸ್ಟ್ ಪ್ರಾಜೆಕ್ಟ್ ವಸೂಲು ಮಾಡ್ತಿರ್ಲಿಲ್ಲ. ಮನಮೋಹನ್ ಸಿಂಗ್ ಇದ್ದಾಗ. ಈಗ ವಸೂಲು ಮಾಡಕ್ ಶುರು ಮಾಡಿದ್ದೀರಿ ನೀವು. 50% ಇಲ್ಲದ್ರೆ ಹೊಸ ಪ್ರಾಜೆಕ್ಟೇ ಕೊಡಲ್ಲ ನೀವು. ಮಾಡ್ಕೊಂಡು ಹೋಗ್ತಿಲ್ಲ. ಆಯ್ತು, ಘೋಷಣೆ ಮಾಡಿ ಪ್ರತಿಯೊಂದು ಉತ್ತರಕ್ಕೆ ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ಯೋಜನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಸರ್. ಘೋಷಣೆ ಮಾಡಿದಂತ ಎಲ್ಲಾ ಕಾರ್ಯಕ್ರಮ ಆಯ್ತು, ಮತ್ತೆ ಚರ್ಚೆ ಮಾಡುವ. ಸಪ್ರಮ ಚರ್ಚೆ ಮಾಡುವ, ಒಮ್ಮೆ ಚರ್ಚೆ ಮಾಡುವ. ನಾವು ರೈಲ್ವೆ ಸ್ಟೇಷನ್ಗೂ ₹1 ಕೊಟ್ಟಿಲ್ಲ ಸರ್. ಯಾಕೆ ಸುಮ್ಮನೆ ಹೇಳ್ತೀರಿ? ಆಯ್ತು, ಬೆಲ್ಲ ಮತ್ತೆ ನೋಡಿ ಚರ್ಚೆ ಮಾಡುವ. ಡೆವಲಪ್ಮೆಂಟ್ಗೆ ₹1 ಕೊಟ್ಟಿಲ್ಲ. ನಾನು ಇನ್ನೂ ಡೀಟೇಲ್ ಆಗಿ ಬಜೆಟ್ ಮೇಲೆ ಉತ್ತರ ಕೊಡುವಾಗ ಹೇಳ್ತೀನಿ. ಎಷ್ಟು ಎಕರೆ ಜಾಗ ಕೊಟ್ಟಿದ್ದೀವಿ ನಾವು, ಎಷ್ಟು ಎಕರೆ ಜಾಗ ಕೊಟ್ಟಿದ್ದೀವಿ, ಎಷ್ಟು ಪ್ರಾಜೆಕ್ಟ್ಗಳಲ್ಲಿ 50% ಕೊಟ್ಟಿದ್ದೀವಿ, ಎಲ್ಲನೂ ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಈ ಸಂಸ್ಕೃತಿ ಇಲಾಖೆಯಲ್ಲಿ 2015, 16, 17, 20ರಿಂದ 22ವರೆಗೆ ಇವ್ರು ಕೊಟ್ಟಿರ್ತಕ್ಕಂಥ ಹಣ ನಾವು ಎಷ್ಟು ಕೊಟ್ಟಿದ್ದೀವಿ ಅದರಲ್ಲಿ ಅರ್ಧ ಕೊಟ್ಟಿದ್ರು ಇವರು. ಆಮೇಲೆ ನಾನು ಇವರು 20-21ರಲ್ಲಿ 210 ಕೋಟಿ, 22-23 233 ಕೋಟಿ ಕೊಟ್ಟಿದ್ರು. ನಾನು 275 ಕೋಟಿ ಕೊಟ್ಟಿದ್ದೀನಿ. ಯಾವುದು ಜಾಸ್ತಿ ಮಾನ್ಯ ಅಧ್ಯಕ್ಷರೇ? ಸೊ ಕನ್ನಡ ಸಂಸ್ಕೃತಿ ಇಲಾಖೆನ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ರು.
ಕಾಸ್ಟ್ ನಾವು ಕೊಡ್ತಾ ಇದ್ದೀವಿ. ಇದೆಲ್ಲ ಅದರಿಂದ ಬರ್ತಕ್ಕಂಥ ಎದಕ್ಕೆ ಸರ್ ಇದು ಸ್ವಲ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.